ಸ್ಟಡಿ ಕಡಿಮೆ ಆದರೆ ಅಂಕ ಜಾಸ್ತಿ, ಇದು ಸಾಧ್ಯ ಆಗುತ್ತಾ? ಹೌದು, ಖಂಡಿತ ಸಾಧ್ಯ. ನೀವು ಸಹ ಅನೇಕ ಬಾರಿ ಕೇಳಿರಬಹುದು, ಜಾಸ್ತಿ ಅಂಕ ಬೇಕು ಅಂದ್ರೆ ಹಗಲು ರಾತ್ರಿ ಓದಬೇಕು ಎಂದು. ಆದರೆ ಆ ತರ ಓದುವುದು ಹೇಗೆ? ಸ್ಟಡಿ ಮಾಡುವ ಸರಿಯಾದ ವಿಧಾನ ಯಾವುದು? ಕಡಿಮೆ ಪ್ರಮಾಣದಲ್ಲಿ ಓದಿದ್ರು ಎಲ್ಲವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಹೇಗೆ ಅಂತ ಯಾರು ನಿಮಗೆ ಹೇಳೋದಿಲ್ಲ. ನೋಡಿ, ನಿಮಗೂ ಪ್ರತಿಯೊಬ್ಬ ಇಂಟೆಲಿಜೆಂಟ್ ಸ್ಟೂಡೆಂಟ್ 10 ರಿಂದ 12 ಗಂಟೆ ಓದುತ್ತಾರೆ ಅಂತ ನಿಮಗೆ ಅನಿಸ್ತಾ ಇದ್ರೆ ಅದು ನಿಮ್ಮ ಭ್ರಮೆ. ಅದಕ್ಕೆ ನಾನು ನಿಮಗೆ ಒಂದು ಇಂತಹ ಫ್ರೇಮ್ ವರ್ಕ್ ಹೇಳ್ತೀನಿ. ಇದರಲ್ಲಿ ನೀವು ನಿಮ್ಮ 10 ಗಂಟೆಯ ಕೆಲಸ ಕೇವಲ 3 ಗಂಟೆಯಲ್ಲಿ ಕಂಪ್ಲೀಟ್ ಮಾಡ್ತೀರಾ. ಪ್ರೊಫೆಸರ್ ಕಾರ್ಲ್ ನ್ಯೂಪೋರ್ಟ್ ತಮ್ಮ ಪುಸ್ತಕ ಹೌ ಟು ಬಿಕಮ್ ಸ್ಟ್ರೇಟ್ ಎ ಸ್ಟೂಡೆಂಟ್ ನಲ್ಲಿ ಬರೀತಾರೆ, 99% ಸ್ಟೂಡೆಂಟ್ ಗಳ ಸ್ಟಡಿ ಮಾಡುವ ವಿಧಾನ ತಪ್ಪಾಗಿದೆ. ಇದರಿಂದ ಹಗಲು ರಾತ್ರಿ ಓದಿದ್ರು ಅವರಿಗೆ ರಿಸಲ್ಟ್ ಸಿಗೋದಿಲ್ಲ. ಆದರೆ ಕೆಲವೊಬ್ರು ಇಂತಹ ವಿದ್ಯಾರ್ಥಿಗಳು ಇರ್ತಾರೆ, ಎಂಜಾಯ್ ಮಾಡ್ತಾ ಮಾಡ್ತಾ ಕಡಿಮೆ ಪರಿಶ್ರಮ ಹಾಕಿ ಓದಿ ಟಾಪ್ ಮಾಡ್ತಾರೆ. ಹಾಗಿದ್ರೆ ನಾವು ಇವತ್ತು ಈ ಟಾಪರ್ಸ್ ವಿದ್ಯಾರ್ಥಿಗಳ ಇದೇ ಸೀಕ್ರೆಟ್ ಸ್ಟಡಿ ಮೆಥಡ್, ಟೈಮ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿಸ್ ಮತ್ತೆ ಅವರು ಹೇಗೆ ಪ್ರೊಕಾಸ್ಟಿನೇಷನ್ ಗಳನ್ನ ಹ್ಯಾಂಡಲ್ ಮಾಡ್ತಾರೆ ಅನ್ನೋದನ್ನ ತಿಳಿಯೋಣ. ನೋಡಿ, ಪ್ರತಿಯೊಂದು ಸಮಸ್ಯೆಯ ಪರಿಹಾರ ಇಂಟರ್ಲಿಂಕ್ ಆಗಿದೆ. ಅದಕ್ಕೆ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಏನೂ ಅರ್ಥ ಆಗೋದಿಲ್ಲ. ಅದಕ್ಕೆ ಈ ಪೂರ್ತಿ ವಿಡಿಯೋ ಎಂಡ್ ವರೆಗೆ ನೋಡಿ. ಅನೇಕ ಜನ ವಿದ್ಯಾರ್ಥಿಗಳು ನನ್ನ ಹತ್ತಿರ ಸಮಯವೇ ಇರೋದಿಲ್ಲ, ನಾನು ನನ್ನ ಎಲ್ಲ ಕೆಲಸ ಪೂರ್ಣಗೊಳಿಸಬೇಕು, ಸ್ಕೂಲ್ ಅಥವಾ ಕಾಲೇಜ್, ಟ್ಯೂಷನ್, ಕೋಚಿಂಗ್, ಹೋಮ್ವರ್ಕ್ ಅನೇಕ ವಿಷಯಗಳನ್ನ ಮ್ಯಾನೇಜ್ ಮಾಡಬೇಕಾಗತ್ತೆ ಎಂದು ಹೇಳ್ತಾರೆ. ನೋಡಿ, ಸಮಯ ಎಲ್ಲರ ಬಳಿ ಒಂದೇ ತರ ಇರುತ್ತೆ, ಆದ್ರೆ ನೀವು ನಿಮ್ಮ ಸಮಯವನ್ನು ಹೇಗೆ ಮ್ಯಾನೇಜ್ ಮಾಡ್ತಿರೋ ಅನ್ನೋ ವಿಷಯ ಇಂಪಾರ್ಟೆಂಟ್ ಆಗಿರುತ್ತೆ. ದಿನದ 10 ರಿಂದ 12 ಗಂಟೆ ಓದಿ ನೀವು ನಿಮ್ಮ ಕೆಲಸ ಪೂರ್ಣಗೊಳಿಸಬಹುದು, ಆದರೆ ಆ ತರ ಓದಲು ಆಗೋದಿಲ್ಲ. ಏಕೆಂದ್ರೆ ಇದನ್ನ ಸ್ಯೂಡೋ ವರ್ಕಿಂಗ್ ಮೆಥಡ್ ಅಂತಾರೆ. ಅಂದ್ರೆ ನೀವು ಇಷ್ಟು ಸಮಯದವರೆಗೆ ಓದಿದ್ರು ಏನೂ ಅಚೀವ್ ಆಗೋದಿಲ್ಲ. ಏಕೆಂದ್ರೆ ಇಷ್ಟು ಸಮಯ ನೀವು ಕಂಟಿನ್ಯೂ ಆಗಿ ಓದೋದು ಎಂಜಾಯಬಲ್ ಆಗಿರೋದಿಲ್ಲ, ಮತ್ತೆ ಅಷ್ಟೊಂದು ಜಾಸ್ತಿ ಸಮಯದವರೆಗೆ ನಮಗೆ ಫೋಕಸ್ ಮಾಡಲು ಆಗೋದಿಲ್ಲ. ಇದರ ಪರಿಹಾರ ಇದೆ, ಕಂಪ್ರೆಸ್ಡ್ ಯುವರ್ ವರ್ಕ್ ಇಂಟು ಫೋಕಸ್ಡ್ ಚಂಕ್ಸ್. ಇದಕ್ಕಾಗಿ ಬೇಸಿಕ್ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಮತ್ತೆ ಪ್ರೊಕಾಸ್ಟಿನೇಷನ್ ಜೊತೆಗೆ ಫೈಟ್ ಮಾಡುವುದು ನಿಮಗೆ ಬರಬೇಕು. ಈ ಎರಡು ವಿಷಯಗಳನ್ನ ಡೀಟೇಲ್ ಆಗಿ ಮುಂದೆ ತಿಳಿಯೋಣ. ಈ ಫಾರ್ಮುಲಾನ ಅಕಾರ್ಡಿಂಗ್ ನಾವು ಎಷ್ಟು ವರ್ಕ್ ಕಂಪ್ಲೀಟ್ ಮಾಡುತ್ತೇವೆ ಅನ್ನೋದು ಟೈಮ್ ಸ್ಪೆಂಡ್ ಮತ್ತೆ ಇಂಟೆನ್ಸಿಟಿ ಆಫ್ ಫೋಕಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಓದುವ ವಿಧಾನ, ಸಮಯ ಬೇರೆ ಬೇರೆ ಆಗಿರುತ್ತೆ. ಅದಕ್ಕೆ ನೀವು ಯಾವ ಸಮಯದಲ್ಲಿ ಜಾಸ್ತಿ ಫೋಕಸ್ಡ್ ಆಗಿ ಇರ್ತೀರಾ ಅನ್ನೋದನ್ನ ಪತ್ತೆ ಹಚ್ಚಿ. ಮನೆಯಲ್ಲಿ ಅಪ್ಪ ಅಮ್ಮ ಬೈತಾರೆ ಅಂತ ಅಥವಾ ಕಾಟಾಚಾರಕ್ಕಾಗಿ ಪುಸ್ತಕ ಹಿಡಿಬೇಡಿ. ಬದಲಾಗಿ ನೀವು ಯಾವ ಸಮಯದಲ್ಲಿ ಜಾಸ್ತಿ ಫೋಕಸ್ಡ್ ಆಗಿ ಇರ್ತೀರಾ ಅನ್ನೋದನ್ನ ಪತ್ತೆ ಹಚ್ಚಿ. ಏಕೆಂದ್ರೆ ನೀವು ಜಾಸ್ತಿ ಫೋಕಸ್ಡ್ ಆಗಿದ್ರೆ ಕಡಿಮೆ ಸಮಯದಲ್ಲಿ ಜಾಸ್ತಿ ವಿಷಯಗಳು ಕಂಪ್ಲೀಟ್ ಆಗುತ್ತೆ ಅಥವಾ ನೆನಪಿನಲ್ಲಿ ಇರುತ್ತೆ. ಉದಾಹರಣೆಗೆ, ನೀವು ನಿಮ್ಮ ಇಂಟೆನ್ಸಿಟಿ ಆಫ್ ಫೋಕಸ್ 1 ರಿಂದ 10 ರೇಂಜ್ ಒಳಗೆ ಇಡಿ. ಮತ್ತೆ ಒಂದು ಟೆಸ್ಟ್ ಪ್ರಿಪರೇಷನ್ ಸಲುವಾಗಿ ನಿಮಗೆ 10 ಗಂಟೆ ಸಮಯ ಬೇಕು ಅನ್ಕೊಳ್ಳೋಣ. ಈಗ ನೀವು ಅದರ ಸಲುವಾಗಿ ಪ್ರಿಪೇರ್ ಆಗ್ತಾ ಇದ್ದೀರಾ, ಆದರೆ ಅದರ ಇಂಟೆನ್ಸಿಟಿ ಆಫ್ ಫೋಕಸ್ 3 ಆಗಿದೆ. ಅಂದ್ರೆ ನೀವು 10 ಗಂಟೆಯ ಕೆಲಸ ಕೇವಲ 3 ಗಂಟೆಯಲ್ಲಿ ಕಂಪ್ಲೀಟ್ ಮಾಡಬಹುದು. ಒಂದ್ ವೇಳೆ ಇಂಟೆನ್ಸಿಟಿ ಆಫ್ ಫೋಕಸ್ 10 ಪಟ್ಟು ಆಗಿದ್ರೆ ಮತ್ತೆ 10 ಪಟ್ಟು ತೀವ್ರತೆಯಿಂದ ನೀವು ಸ್ಟಡಿ ಮಾಡಬಹುದು. ಮತ್ತೆ ಈ ತರ ಸ್ಟಡಿ ಮಾಡಲು ಸ್ಟಡಿ ಮಾಡುವ ಸ್ಥಳ, ಟೈಮ್ ಮತ್ತೆ ಡ್ಯೂರೇಷನ್ ಈ 3 ವಿಷಯಗಳು ಸರಿಯಾಗಿ ಇರಬೇಕು. ಆವಾಗಲೇ ನಿಮ್ಮಿಂದ ಎಫೆಕ್ಟಿವ್ ಸ್ಟಡಿ ಮಾಡಲು ಸಾಧ್ಯ ಆಗೋದು. ಆದರೆ ಇದನ್ನ ಅಚೀವ್ ಮಾಡಲು ತುಂಬಾ ಜನ ವಿದ್ಯಾರ್ಥಿಗಳು 3 ಸಮಸ್ಯೆಗಳನ್ನ ಎದುರಿಸುತ್ತಾರೆ. ಹಾಗಿದ್ರೆ ಇದರ ಪರಿಹಾರವನ್ನು ತಿಳಿಯೋಣ ಬನ್ನಿ. ಪಾಯಿಂಟ್ ನಂಬರ್ 1, ಮ್ಯಾನೇಜ್ ಯುವರ್ ಟೈಮ್ 5 ಮಿನಿಟ್ಸ್ ಅ ಡೇ. ಈಗ ಟೈಮ್ ಮ್ಯಾನೇಜ್ಮೆಂಟ್ ಮಾಡಲು 2 ವಸ್ತುಗಳು ಬೇಕು. ಒಂದು ಕ್ಯಾಲೆಂಡರ್, 2 ಲಿಸ್ಟ್. ನಿಮ್ಮ ಕ್ಯಾಲೆಂಡರ್ ಈ ತರ ಇರಬೇಕು. ಒಂದು ಕಡೆ ಪೂರ್ತಿ ದಿನದ ಶೆಡ್ಯೂಲ್, ಮತ್ತೆ ಇನ್ನೊಂದು ಕಡೆ ನೆನಪಿನಲ್ಲಿ ಇಡಬೇಕಾದ ವಿಷಯಗಳು. ಅಂದ್ರೆ ಇವತ್ತು ಪ್ರಾರಂಭ ಮಾಡಬಾರ್ದು, ಆದ್ರೆ ಯಾವತ್ತಾದ್ರೂ ಫ್ರೀ ಇರುವ ಟೈಮ್ ನಲ್ಲಿ ಪ್ರಾರಂಭ ಮಾಡುವ ಪ್ಲಾನ್ ನಿಮ್ಮ ಬಳಿ ಇರಬೇಕು. ಉದಾಹರಣೆಗೆ ಲಾಂಗ್ ಟರ್ಮ್ ಗೋಲ್ ಅಥವಾ ಯಾವುದಾದ್ರೂ ಒಂದು ಹಾಬಿ. ಈಗ ಕ್ಯಾಲೆಂಡರ್ ಒಳಗೆ 5 ನಿಮಿಷದಲ್ಲಿ ನಿಮ್ಮ ಎಲ್ಲ ಟು ಡು ಡೆಡ್ ಲೈನ್ ಜೊತೆಗೆ ಬರೆಯಬೇಕು. ಉದಾಹರಣೆಗೆ, ದಿನವಿಡೀ ನೀವು ಏನೆಲ್ಲ ಮಾಡ್ತೀರಾ ಅದನ್ನ ಬರೆಯಬೇಕು. ನೀವು ಎದ್ದೇಳುವ ಸಮಯ, ಎದ್ದು ಓದುವ ಸಮಯ, ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡುವ ಸಮಯ, ಸ್ಕೂಲ್ ಅಥವಾ ಕಾಲೇಜ್ ಹೋಗುವ ಸಮಯ, ಮತ್ತೆ ಬರುವ ಸಮಯ. ಈ ಮಧ್ಯೆ ನೀವು ಟ್ಯೂಷನ್, ಕೋಚಿಂಗ್ ಹೋಗ್ತಾ ಇದ್ರೆ ಅದು ಎಲ್ಲವನ್ನೂ ಬರೆಯಬೇಕು. ಏಕೆಂದ್ರೆ ಬೆಳಿಗ್ಗೆ ಎದ್ದು ನೀವು ಯೋಚನೆ ಮಾಡಲು ಪ್ರಾರಂಭ ಮಾಡಬಾರ್ದು. ನೆನಪಿರ್ಲಿ, 2 ಗಂಟೆ ಒಳಗೆ ನೀವು ಪೂರ್ತಿ ಪುಸ್ತಕ ಓದೋದಿಲ್ಲ. ಅದಕ್ಕೆ ರಿಯಲಿಸ್ಟಿಕ್ ಟಾರ್ಗೆಟ್ಸ್ ಗಳನ್ನೇ ಬರೆಯಿರಿ, ಸಂಜೆ ಒಳಗೆ ಕಂಪ್ಲೀಟ್ ಆಗುವವು. ಇದರಿಂದ ನಿಮ್ಮ ಬಳಿ ಎಷ್ಟು ಸಮಯ ಉಳಿತಾಯ ಆಗ್ತಾ ಇದೆ, ಎಷ್ಟು ಖರ್ಚು ಆಗ್ತಾ ಇದೆ, ಯಾವ ಸಮಯದಲ್ಲಿ ಫ್ರೀ ಆಗಿ ಇರ್ತೀರಾ, ಮತ್ತೆ ಆ ಫ್ರೀ ಸಮಯ ಎಲ್ಲಿ ವ್ಯರ್ಥ ಆಗ್ತಾ ಇದೆ ಎಲ್ಲವೂ ನಿಮಗೆ ಗೊತ್ತಾಗುತ್ತೆ. ಮತ್ತೆ ಆ ಫ್ರೀ ಸಮಯದಲ್ಲಿ ಆದಷ್ಟು ಸ್ಟಡಿ ಮಾಡಿ. ಎರಡನೇ ವಿಷಯ, ಲಿಸ್ಟ್. ಇದು ಪ್ರತಿಕ್ಷಣ ನಿಮ್ಮ ಜೊತೆಗೆ ಇರಬೇಕು. ಒಂದು ಹಾಳೆ ತಗೊಳ್ಳಿ, ಮತ್ತೆ ಅದರಲ್ಲಿ ಟೆಸ್ಟ್, ಹೋಮ್ವರ್ಕ್, ಅಸೈನ್ಮೆಂಟ್, ರಿವಿಷನ್ ಮಾಡಬೇಕಾಗಿರುವ ಕಾನ್ಸೆಪ್ಟ್ ಅಥವಾ ಟೀಚರ್ ಹೇಳಿರೋದು ಅಥವಾ ನಿಮಗೆ ನೆನಪಿಗೆ ಬರುವ ಕೆಲಸ ಎಲ್ಲವನ್ನು ಬರೆಯಿರಿ. ಈಗ ಇದು ಇಂಪಾರ್ಟೆಂಟ್ ಯಾಕಿದೆ ಅಂದ್ರೆ ಇದರ 2 ಕಾರಣಗಳಿವೆ. ಒಂದು, ನೆಕ್ಸ್ಟ್ ಮಾರ್ನಿಂಗ್ ನೀವು ಪೂರ್ತಿ ದಿನದಲ್ಲಿ ಮಾಡುವ ಟಾಸ್ಕ್ ಏನೆಲ್ಲ ಬರ್ದಿದ್ರಿ ಅದನ್ನ ಆಡ್ ಆನ್ ಮಾಡಿ. 2, ಎಲ್ಲಾ ಕಂಪ್ಲೀಟ್ ಮಾಡಿರುವ ಟಾಸ್ಕ್ ಗಳನ್ನ
ಬರೆದ ಮೇಲೆ ಮೈಂಡ್ ತಕ್ಷಣ ಫ್ರೀ ಆಗುತ್ತೆ. ಎಲ್ಲಾ ವಿಷಯಗಳು ಮೈಂಡ್ ಒಳಗೆ ಓಡಾಡ್ತಾ ಇದ್ರೆ ಎನರ್ಜಿ ಸಾಕಾಗೋದಿಲ್ಲ, ಮತ್ತೆ ನಿಮ್ಮಿಂದ ಯಾವುದೇ ಒಂದು ಕೆಲಸ ಮಿಸ್ ಆಗೋದಿಲ್ಲ. ಎಲ್ಲಾ ಕೆಲಸ ಕ್ರಮಬದ್ಧವಾಗಿ ಮಾಡ್ತೀರಾ, ಮತ್ತೆ ಬಿಡುವಿನ ಸಮಯ ವ್ಯರ್ಥ ಆಗೋದಿಲ್ಲ. ಪಾಯಿಂಟ್ ನಂಬರ್ 2, ರೀಸ್ಟಾರ್ಟ್ ಆಫ್ಟರ್ ಪೀರಿಯಡ್ ಆಫ್ ನೆಗ್ಲೆಕ್ಟ್. ನೋಡಿ, ನಾವೆಲ್ಲ ಸೂಪರ್ ಹ್ಯೂಮನ್ ಇಲ್ವೇ ಇಲ್ಲ. ಈ ಪ್ರೋಸೆಸ್ ಅನ್ನ ಫಾಲೋ ಮಾಡುವಾಗ ಒಂದೆರಡು ಕೆಲಸ ನಮ್ಮಿಂದ ಮಿಸ್ ಆಗಬಹುದು. ಆಗ ಈ ತರ ತಿಳ್ಕೊಳ್ಬೇಡಿ, ಇದನ್ನೆಲ್ಲ ನನ್ನಿಂದ ಆಗೋದಿಲ್ಲ, ನಾನೊಬ್ಬ ಫೇಲ್ಯೂರ್ ಅಂತೆಲ್ಲ ತಿಳ್ಕೊಳ್ಬೇಡಿ. ಸೋಲೋದು ಕಾಮನ್, ಆದರೆ ನೀವು ಮತ್ತೆ ರೀಸ್ಟಾರ್ಟ್ ಮಾಡಬೇಕು. ಒಂದ್ ವೇಳೆ ನೀವು ಈ ಟಾಸ್ಕ್ ಅನ್ನ ವಾರದಲ್ಲಿ 5 ದಿನ ಕಂಪ್ಲೀಟ್ ಮಾಡಿದ್ರು ನೀವು ಅಷ್ಟು ಪ್ರೊಡಕ್ಟಿವ್ ಆಗಿದ್ದೀರಾ ಒಬ್ಬ ನಾರ್ಮಲ್ ಸ್ಟೂಡೆಂಟ್ ಆಗಿದ್ದಷ್ಟು. ಹಾಗಿದ್ರೆ ಈಗ ಪ್ರಶ್ನೆ ಇರೋದು, ಇದನ್ನ ಫಾಲೋ ಯಾಕೆ ಮಾಡಬೇಕು ಮತ್ತೆ ಇದರ ಉಪಯೋಗಗಳೇನು? ನೋಡಿ, ಇದರಿಂದ ಒಂದು ದಿನದಲ್ಲಿ ಏನೆಲ್ಲ ಮಾಡಬೇಕು ಅದು ನೆನಪಿನಲ್ಲಿ ಇರುತ್ತೆ. ಈಗ ನಾನು ನನ್ನದೇ ಎಕ್ಸಾಂಪಲ್ ಹೇಳ್ತೀನಿ. ನನಗೆ ಏನು ಮಾಡಬೇಕು ಅನ್ನೋದು ತೋಚದೇ ಇದ್ದಾಗ ಫೋನ್ ಹಿಡಿದು ಸ್ಕ್ರೋಲಿಂಗ್ ಮಾಡಲು ಪ್ರಾರಂಭ ಮಾಡ್ತೀನಿ. ಆದರೆ ಇದನ್ನ ಬರೆಯುವುದರಿಂದ ನನ್ನ ದಿನ ಮೊದಲಿನಿಂದಲೇ ಪ್ಲಾನ್ ಆಗಿರುತ್ತೆ, ಮತ್ತೆ ನನಗೆ ಗೊತ್ತಿರುತ್ತೆ ಯಾವ ಸಮಯದಲ್ಲಿ ಏನು ಮಾಡಬೇಕು ಅನ್ನೋದು. 2, ಲಾಂಗ್ ಟರ್ಮ್ ಗೋಲ್ಸ್ ಕೂಡ ಶೆಡ್ಯೂಲ್ ನಲ್ಲಿ ಇರುತ್ತೆ, ಅವು ನೆನಪಿನಲ್ಲಿ ಇರುತ್ತೆ. 3, ಟೈಮ್ ವೇಸ್ಟ್ ಮಾಡುವುದು ಕಡಿಮೆ ಆದಾಗ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಹಾಗಿದ್ರೆ ಇದಾಗಿತ್ತು ಟೈಮ್ ಮ್ಯಾನೇಜ್ಮೆಂಟ್ ನ ಫ್ರೇಮ್ ವರ್ಕ್. ಆದರೆ 99% ಜನ ಪ್ರೊಕಾಸ್ಟಿನೇಷನ್ ನ ಕಾರಣದಿಂದ ಇದನ್ನ ಫಾಲೋ ಮಾಡೋದಿಲ್ಲ. ಹಾಗಿದ್ರೆ ಪ್ರೊಕಾಸ್ಟಿನೇಷನ್ ಅಂದ್ರೆ ವಿಳಂಬ ಪ್ರವೃತ್ತಿಯನ್ನ ನಾಶ ಮಾಡುವುದು ಹೇಗೆ ಅನ್ನೋದನ್ನ ತಿಳಿಯೋಣ. ಪಾಯಿಂಟ್ ನಂಬರ್ 3, ಡಿಕ್ಲೇರ್ ವಾರ್ ಆನ್ ಪ್ರೊಕಾಸ್ಟಿನೇಷನ್. ಎಲ್ಲಕ್ಕಿಂತ ಮೊದಲು ವಾಟ್ ಈಸ್ ಪ್ರೊಕಾಸ್ಟಿನೇಷನ್ ಅಂದ್ರೆ ತಮ್ಮ ಇಂಪಾರ್ಟೆಂಟ್ ಕೆಲಸವನ್ನು ತಳ್ಳೋದು, ಮತ್ತೆ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್, ತಕ್ಷಣ ತೃಪ್ತಿ ಕೊಡುವ ಕೆಲಸ ಮಾಡಿ ಸಮಯವನ್ನು ವ್ಯರ್ಥ ಮಾಡುವುದು. ಉದಾಹರಣೆಗೆ ದಿನವಿಡೀ ಇನ್ಸ್ಟಾ ಮತ್ತೆ ಯೂಟ್ಯೂಬ್ ನಲ್ಲಿ ಸ್ಕ್ರೋಲಿಂಗ್ ಮಾಡುವುದು. ನೋಡಿ, ಪ್ರೊಕಾಸ್ಟಿನೇಷನ್ ಅನ್ನ ಕಂಪ್ಲೀಟ್ಲಿ ನಾಶ ಮಾಡಲು ಆಗೋದಿಲ್ಲ, ಆದರೆ ಅದಕ್ಕೆ ಲಿಮಿಟ್ ನಲ್ಲಿ ಇಡಬಹುದು. ಅದಕ್ಕಾಗಿ ನಾನು ನಿಮ್ಗೆ 4 ಪಾಯಿಂಟ್ಸ್ ಗಳನ್ನ ಹೇಳ್ತೀನಿ, ಪ್ರೊಕಾಸ್ಟಿನೇಷನ್ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತೆ. 1, ಕಟ್ ಆಫ್ ಡಿಸ್ಟ್ರಾಕ್ಷನ್. 21ನೇ ಶತಮಾನದ ಟೆಕ್ನಾಲಜಿಗಳಿಂದ ತುಂಬಿರುವ ಈ ಜಗತ್ತಿನಲ್ಲಿ ನಿಮ್ಮ ಗೆಜೆಟ್ಸ್ ಗಳೇ ನಿಮ್ಮ ಎಲ್ಲಕ್ಕಿಂತ ದೊಡ್ಡ ಶತ್ರುಗಳಾಗಿವೆ. ಅದಕ್ಕೆ ಓದುವಾಗ ನಿಮ್ಮ ಬಳಿ ಮೊಬೈಲ್, ಟಿವಿಗಳಂತ ವಸ್ತುಗಳು ಇರಬಾರದು. ಟ್ರೈ ಮಾಡಿ, ಓದುವುದು ಕಂಪ್ಲೀಟ್ ಆದ್ಮೇಲೆ ಟಿವಿ, ಮೊಬೈಲ್ ನೋಡಿ ಅಥವಾ ಉಳಿದ ಕೆಲಸ ಕಂಪ್ಲೀಟ್ ಮಾಡಿ. ಒಂದ್ ವೇಳೆ ಓದೋದಕ್ಕಿಂತ ಮೊದಲೇ ಫೋನ್ ಮುಟ್ಟಿದ್ರೆ ಖಂಡಿತ ನಿಮ್ಮ ಮೈಂಡ್ ವಿಚಲಿತಗೊಳ್ಳುತ್ತೆ, ಮತ್ತೆ ಓದಲು ಮನಸ್ಸು ಆಗೋದಿಲ್ಲ. 2, ಕೀಪ್ ಎ ವರ್ಕ್ ಪ್ರೋಗ್ರೆಸ್ ಜನರಲ್. ನೋಡಿ, ನಮ್ಮ ಈಗೋ ತುಂಬಾ ಡೇಂಜರ್ ಆಗಿರುತ್ತೆ. ಅಂದ್ರೆ ನಮ್ಮಿಂದ ಕೆಲಸದ ವಿಳಂಬ ಆಗುತ್ತೆ, ಆದ್ರೆ ನಾವು ಅದನ್ನ ಒಪ್ಪಿಕೊಳ್ಳೋದಿಲ್ಲ, ಏಕೆಂದ್ರೆ ನಮ್ಮ ಬಳಿ ಯಾವುದಾದ್ರೂ ಒಂದು ಎಕ್ಸ್ಕ್ಯೂಸ್, ಕಾರಣ ಇದ್ದೇ ಇರುತ್ತೆ. ಅದಕ್ಕೆ ನೀವು ಒಂದು ವರ್ಕ್ ಪ್ರೋಗ್ರೆಸ್ ಜನರಲ್ ರೆಡಿ ಮಾಡಿಕೊಳ್ಳಬೇಕು. ಒಂದು ನೋಟ್ಬುಕ್ ತಗೊಳ್ಳಿ, ಮತ್ತೆ ಬೆಳಿಗ್ಗೆ ಶೆಡ್ಯೂಲ್ ರೆಡಿ ಮಾಡುವಾಗ ಆ ದಿನದ ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ ಬರೆದು ಇಡಿ. ಅಟ್ ದ ಎಂಡ್ ಟಾಸ್ಕ್ ಕಂಪ್ಲೀಟ್ ಆದ್ರೆ ಕಂಪ್ಲೀಟೆಡ್ ಅಂತ ಬರೆಯಿರಿ, ಆಗಿಲ್ಲ ಅಂದ್ರೆ ಕಾರಣ ಬರೆಯಿರಿ ಯಾಕೆ ಕಂಪ್ಲೀಟ್ ಆಗಿಲ್ಲ ಎಂದು. ನೋಡಿ, ನಿಮ್ಮ ಸುಳ್ಳು ನೆಪಗಳನ್ನ ಪ್ರತಿದಿನ ಬರೆಯುವುದರಿಂದ ನಿಮಗೆ ನಿಮ್ಮ ಮೇಲೆ ಜಿಗುಪ್ಸೆ ಬರುತ್ತೆ. ಆಗ ನಿಮಗೆ ನಾನೊಬ್ಬ ಸೋಂಬೇರಿ ಅನ್ನೋದು ಅರ್ಥ ಆಗುತ್ತೆ. ಆಗ ನಿಮ್ಮ ಈಗೋಗೆ ಈ ಮಾತು ಜೀರ್ಣ ಆಗೋದಿಲ್ಲ. ಆಗ ಮರುದಿನ ಆ ಕೆಲಸ ಪೂರ್ಣಗೊಳಿಸುವ ಮೋಟಿವೇಶನ್ ನಿಮಗೆ ಸಿಗುತ್ತೆ. ಈ ಕೆಲಸ ಆದ್ಮೇಲೆ ಮಾಡ್ತೀನಿ ಅನ್ನೋ ನೆಪ ನಿಮ್ಮಿಂದ ದೂರ ಆಗುತ್ತೆ. ಮತ್ತೆ ಇದನ್ನ ನೆಕ್ಸ್ಟ್ ಲೆವೆಲ್ ನಲ್ಲಿ ತಗೊಂಡು ಹೋಗಲು ನಿಮ್ಮ ಗೆಳೆಯರ ಜೊತೆಗೆ ಈ ಸಿಸ್ಟಮ್ ಅನ್ನ ಉಪಯೋಗ ಮಾಡಿ. ನೋಡಿ, ಯಾರು ಕೂಡ ಆಸೆ ಪಡೋದಿಲ್ಲ ಬೇರೆಯವರು ತಮ್ಮ ನೆಪಗಳನ್ನ ಓದುವುದು, ಅದಕ್ಕೆ ಟಾಸ್ಕ್ ಕಂಪ್ಲೀಟ್ ಆಗುವ ಸಾಧ್ಯತೆ ಜಾಸ್ತಿ ಆಗುತ್ತೆ. ಪಾಯಿಂಟ್ ನಂಬರ್ 3, ಫೀಡ್ ದ ಮಷಿನ್. ನೋಡಿ, ಲೋ ಎನರ್ಜಿ ಪ್ರೊಕಾಸ್ಟಿನೇಷನ್ ನ ಎಲ್ಲಕ್ಕಿಂತ ದೊಡ್ಡ ರೀಸನ್ ಆಗಿದೆ. ಅದಕ್ಕೆ ಬ್ರೈನ್ ಮತ್ತೆ ದೇಹದ ಎನರ್ಜಿ ಮೇಂಟೈನ್ ನಲ್ಲಿ ಇಡಲು ಈ 4 ಕೆಲಸ ಮಾಡಿ. 1, ಡ್ರಿಂಕ್ ವಾಟರ್ ಕನ್ಸಿಸ್ಟೆಂಟ್ಲಿ, ಏಕೆಂದ್ರೆ ಡಿಹೈಡ್ರೇಷನ್ ಇನ್ಕ್ರೀಸ್ ಯುವರ್ ಎನರ್ಜಿ. ಜೊತೆಗೆ ನೀರು ಕುಡಿಯೋದ್ರಿಂದ ನಿದ್ದೆ ಕೂಡ ದೂರ ಆಗುತ್ತೆ. 2, ಮಾನಿಟರ್ ಯುವರ್ ಕೆಫಿನ್ ಇಂಟೇಕ್. ನೋಡಿ, ಇನ್ಸ್ಟೆಂಟ್ ಎನರ್ಜಿ ಬೂಸ್ಟ್ ಮಾಡಲು ಟೀ, ಕಾಫಿ ಕುಡಿಬಹುದು, ಆದರೆ ಕಡಿಮೆ ಪ್ರಮಾಣದಲ್ಲಿ. ಒಂದ್ ವೇಳೆ ಕೆಫಿನ್ ಇರುವ ಪದಾರ್ಥ ಜಾಸ್ತಿ ಸೇವನೆ ಮಾಡುವುದರಿಂದ ತಕ್ಷಣ ನಿಮಗೆ ಎನರ್ಜಿ ಸಿಗುತ್ತೆ, ಆದರೆ ನಂತರ ನಿಮಗೆ ಸುಸ್ತು, ಸೋಮಾರಿತನ ಕಾಡುತ್ತೆ. 3, ಟ್ರೀಟ್ ಫುಡ್ ಆಸ್ ಎ ಸೋರ್ಸ್ ಆಫ್ ಎನರ್ಜಿ ನಾಟ್ ಸ್ಯಾಟಿಸ್ಫ್ಯಾಕ್ಷನ್. ಅದಕ್ಕೆ ಪ್ರೊಸೀಡ್ ಫುಡ್ ಮತ್ತೆ ಅನ್ಹೆಲ್ದಿ ಫುಡ್ ಅವಾಯ್ಡ್ ಮಾಡಬೇಕು. ಟ್ರೀಟ್ ಯುವರ್ ಬಾಡಿ ಲೈಕ್ ಎ ಮಷೀನ್. ಒಂದ್ ವೇಳೆ ಸರಿಯಾದ ಫ್ಯೂಲ್ ಹಾಕಿದ್ರೆ ಎಂಜಿನ್ ಸರಿಯಾಗಿ ಕೆಲಸ ಮಾಡುತ್ತೆ. 4, ನೆವರ್ ಸ್ಕಿಪ್ ಮೀಲ್ಸ್. ಊಟ ಮಾಡಲಿಲ್ಲ ಅಂದ್ರೆ ಹಸಿವು ಆಗುತ್ತೆ, ಇದರಿಂದ ಬ್ಲಡ್ ಶುಗರ್ ಲೆವೆಲ್ ಲೋ ಆಗುತ್ತೆ, ಜೊತೆಗೆ ಕಾನ್ಸಂಟ್ರೇಟ್ ಮತ್ತೆ ಫೋಕಸ್ ಕೂಡ ಕಡಿಮೆ ಆಗುತ್ತೆ. ನಂಬರ್ 5, ಬಿಲ್ಡ್ ಎ ರೂಟೀನ್. ನೋಡಿ, ನಿಮ್ಮ ಪ್ರತಿಯೊಂದು ದಿನದ ಶೆಡ್ಯೂಲ್ ಡಿಫ್ರೆಂಟ್ ಆಗಿರಬಹುದು, ಆದರೆ ಕೆಲವೊಂದು ಇಂತಹ ವಿಷಯಗಳು ಇರಬೇಕು, ಅದನ್ನು ನೀವು ಸರಿಯಾದ ಸಮಯಕ್ಕೆ ಮಾಡಬೇಕು. ಉದಾಹರಣೆಗೆ, ಬೆಳಿಗ್ಗೆ 8 ಗಂಟೆಗೆ ಸ್ಕೂಲ್ ಅಥವಾ ಕಾಲೇಜ್ ಹೋಗುವುದು ಇದ್ರೆ ಬೆಳಿಗ್ಗೆ ಬೇಗ ಎದ್ದು ಸ್ವಲ್ಪ ಎಕ್ಸರ್ಸೈಸ್ ಮಾಡಿ, ಸ್ಟಡಿ ಮಾಡಿ, ಮತ್ತೆ ಇದನ್ನ ಪ್ರತಿದಿನ ಮಾಡಿ. ಇದರಿಂದ ವಿಷಯಗಳು ಹಾಬೀಸ್ ನಲ್ಲಿ ಕನ್ವರ್ಟ್ ಆಗುತ್ತೆ, ಮತ್ತೆ ಆಟೋಮೆಟಿಕ್ಲಿ ವಿಷಯಗಳು ಕಂಪ್ಲೀಟ್ ಆಗಲು ಪ್ರಾರಂಭ ಆಗುತ್ತೆ. ಈಗ ಬರೋದೆ ಕೊನೆಯ ಪ್ರಾಬ್ಲಮ್. ಪಾಯಿಂಟ್ ನಂಬರ್ 4, ಎಲ್ಲಿ, ಯಾವಾಗ ಮತ್ತೆ ಹೇಗೆ ಓದಬೇಕು. ನೋಡಿ, ಹೇಗೆ ಇಂಟೆನ್ಸಿಟಿ ಆಫ್ ಫೋಕಸ್ ಜಾಸ್ತಿ ಆಗಿರಬೇಕು ಮತ್ತೆ ಕಡಿಮೆ ಸಮಯದಲ್ಲಿ ಜಾಸ್ತಿ ಸ್ಟಡಿ ಆಗಬೇಕು. ಅದಕ್ಕೆ ಯಾವ ಸಮಯ ಉತ್ತಮ ಅಂದ್ರೆ ಬೆಳಗಿನ ಸಮಯ, ಅದರಲ್ಲೂ 4 ಗಂಟೆಯ ಸಮಯ ಉತ್ತಮವಾಗಿರುತ್ತೆ. ಈ ಸಮಯದಲ್ಲಿ ಕಾನ್ಸಂಟ್ರೇಟ್ ಮತ್ತೆ ಫೋಕಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಈ ಸಮಯದಲ್ಲಿ ಜಾಸ್ತಿ ಕಠಿಣ ಇರುವ ಕೆಲಸ ಕಂಪ್ಲೀಟ್ ಮಾಡಬೇಕು. ಉದಾಹರಣೆಗೆ,
ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇತ್ಯಾದಿ ವಿಷಯಗಳನ್ನು ಓದಿ ಮತ್ತೆ ಆದಷ್ಟು ಟ್ರೈ ಮಾಡಿ ರಾತ್ರಿ ಒಳಗೆ ಆ ಕೆಲಸ ಕಂಪ್ಲೀಟ್ ಮಾಡುವುದು. ಏಕೆಂದ್ರೆ ರಾತ್ರಿ ಸಮಯದಲ್ಲಿ ನಿದ್ದೆ ಬರೋದ್ರಿಂದ ಕಾನ್ಸಂಟ್ರೇಷನ್ ಲೆವೆಲ್ ಕಡಿಮೆ ಆಗುತ್ತೆ. ಅದಕ್ಕೆ ರಾತ್ರಿ ಆಗೋದಕ್ಕಿಂತ ಮುಂಚೆ ದಿನವಿಡೀ ಎಷ್ಟು ಸಮಯ ಸಿಗುತ್ತೆ ಆ ಟು ಡೂ ಲಿಸ್ಟ್ ನಿರ್ಮಾಣ ಮಾಡಿರುವ ಪ್ರಕಾರ ಅದನ್ನ ಉಪಯೋಗ ಮಾಡಿಕೊಳ್ಳಿ. ಮತ್ತೆ ನೀವು ಎಷ್ಟು ಓದಲೇಬೇಕು ಅಂತ ನಿರ್ಧಾರ ಮಾಡಿದ್ರಿ ಅಷ್ಟು ಕಂಪ್ಲೀಟ್ ಮಾಡುವ ಪ್ರಯತ್ನ ಮಾಡಿ. ನೋಡಿ, ಎಕ್ಸಾಮ್ ನಲ್ಲಿ ಟಾಪ್ ಮಾಡಲು ನೀವು ಪ್ರತಿದಿನ ಓದಲೇಬೇಕಾಗತ್ತೆ. ವೇರ್ ಶುಡ್ ಯು ಸ್ಟಡಿ ಅಂದ್ರೆ ಇನ್ ಐಸೋಲೇಷನ್. ಅಲ್ಲಿ ನಿಮ್ಮನ್ನ ಬಿಟ್ಟು ಬೇರೆ ಯಾರು ಮತ್ತೆ ಯಾವುದೇ ಗೆಜೆಟ್ಸ್ ಇರಬಾರದು. ವಾತಾವರಣ ಓದುವ ಹಾಗೆ ಇರಬೇಕು. ಹಾಸಿಗೆ ಮೇಲೆ ಕುಳಿತುಕೊಂಡು ಏಕಾಗ್ರತೆಯಿಂದ ಓದಲು ಆಗೋದಿಲ್ಲ. ಲಾಸ್ಟ್, ಹೌ ಲಾಂಗ್ ಶುಡ್ ಯು ಸ್ಟಡಿ? ನೋಡಿ, ಎನರ್ಜಿ ಮತ್ತೆ ರಿಟೆನ್ಷನ್ ಅನ್ನ ಮ್ಯಾಕ್ಸಿಮೈಸ್ ಮಾಡಲು ಪೊಮೋಡೋರೋ ಟೆಕ್ನಿಕ್ ಎಲ್ಲಕ್ಕಿಂತ ಬೆಸ್ಟ್ ಆಗಿದೆ. ಅದಕ್ಕೆ 4 ಗಂಟೆಗೆ ಎದ್ದು ಫ್ರೆಶ್ ಆಗಿ ಸ್ವಲ್ಪ ಎಕ್ಸರ್ಸೈಸ್ ಮಾಡಿ. ಇದರಿಂದ ನಿಮ್ಮ ನಿದ್ದೆ ದೂರ ಆಗುತ್ತೆ. ಇದೆಲ್ಲ ಮಾಡಲು 1 ಗಂಟೆ ಸಮಯ ಮುಕ್ತಾಯ ಆಗುತ್ತೆ. ಆದ್ರೂ ನಿಮ್ಮ ಬಳಿ 2 ಗಂಟೆ ಸಮಯ ಇರುತ್ತೆ. 5 ರಿಂದ 6, 6 ರಿಂದ 7 ಮತ್ತೆ ಅಲ್ಲಿಂದ ಓದಲು ಪ್ರಾರಂಭ ಮಾಡಿ. ಅದಕ್ಕೆ 25 ನಿಮಿಷ ಓದಿದ ನಂತರ 5 ನಿಮಿಷದ ಚಿಕ್ಕ ಬ್ರೇಕ್ ತಗೊಳ್ಳಿ. ಅಕಾರ್ಡಿಂಗ್ ಟು ಸೈನ್ಸ್ ರಿಸರ್ಚ್ 50 ಮಿನಿಟ್ಸ್ ಸ್ಟಡಿ ಬೆಸ್ಟ್ ಆಗಿದೆ. ಅದಕ್ಕೆ ಸ್ವಲ್ಪ ಸಮಯ ಓದಿ 5 ನಿಮಿಷದ ಬ್ರೇಕ್ ತಗೊಳ್ಳಬಹುದು. ಆದರೆ ಈ ಬ್ರೇಕ್ ನಲ್ಲಿ ಮನಸ್ಸಿಗೆ ವಿಚಲಿತಗೊಳ್ಳುವ ಕೆಲಸ ಮಾಡಬಾರದು. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರು ಕಾಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ. ಬಾಯ್ ಬಾಯ್.